ಇನ್ನು ಟಿಕೆಟ್ ದರ ಏರಿಸಿದಂಥ ಮೆಟ್ರೋಗೆ ಪ್ರಯಾಣಿಕರು ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ. ಒಂದೇ ತಿಂಗಳಲ್ಲಿ ಬರೋಬ್ಬರಿ 40 ಲಕ್ಷ ಪ್ರಯಾಣಿಕರು ಕುಸಿತವಾಗಿದ್ದಾರೆ. ಅಂದರೆ 40 ಲಕ್ಷ ಪ್ರಯಾಣಿಕರು ಮೆಟ್ರೋದಿಂದ ದೂರ ಉಳಿದಿದ್ದಾರೆ ಅಂತ. ಒಂದೇ ತಿಂಗಳಲ್ಲಿ 40 ಲಕ್ಷ ಪ್ರಯಾಣಿಕರ ಕುಸಿತವಾಗಿದೆ BMRCLಗೆ. ದಿನದಿಂದ ದಿನಕ್ಕೆ ಇಳಿಕೆ ಆಗ್ತಿದೆ ಪ್ರಯಾಣಿಕರ ಸಂಖ್ಯೆ. ಮೆಟ್ರೋ ಪ್ರಯಾಣದಿಂದ ದೂರ ಉಳಿತಾ ಇದ್ದಾರೆ ಜನ. ಯಾಕೆ ಅಂದರೆ ಟಿಕೆಟ್ ರೇಟ್ ಜಾಸ್ತಿ ಆಗಿದೆ. ಪ್ರತಿದಿನ ಸಾಮಾನ್ಯವಾಗಿ 8 ಲಕ್ಷ ಇತ್ತು, ಬಟ್ ಈಗ 7.46 ಲಕ್ಷಕ್ಕೆ ತಲುಪಿದೆ. ಜನವರಿಯಲ್ಲಿ 2.49 ಕೋಟಿ ಇತ್ತು, ಫೆಬ್ರವರಿಯಲ್ಲಿ ಕಡಿಮೆಯಾಗಿದೆ. ಲಾಭವೂ ಇಲ್ಲ, ನಷ್ಟವೂ ಇಲ್ಲ ಅನ್ನುವ ಪರಿಸ್ಥಿತಿಯಲ್ಲಿ BMRCL ಇದೆ. ಇದರಿಂದ ಕಂಗಾಲಾಗಿರುವಂಥದ್ದು. ಟಿಕೆಟ್ ದರ ಏರಿಕೆ ಮಾಡಿದೆ ಮೆಟ್ರೋ. ಇದರಿಂದ ಸಾಕಷ್ಟು ಟೀಕೆ ವ್ಯಕ್ತವಾಗ್ತಾ ಇರುವಂಥದ್ದು. ರಾಜಕೀಯ ಸ್ವರೂಪವೂ ಇತ್ತು, ಸಾರ್ವಜನಿಕ ವಲಯದಲ್ಲೂ ಜಾಸ್ತಿ ಟೀಕೆ ವ್ಯಕ್ತವಾಗ್ತಾ ಇದೆ. ಇದರ ನಡುವೆ ಪ್ರಯಾಣಿಕರು ಕೂಡ ಕಂಪ್ಲೀಟ್ ಆಗಿ ಮೆಟ್ರೋವನ್ನು ತಿರಸ್ಕರಿಸಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಏನಪ್ಪ ಅಂತ ಹೇಳಿದ್ರೆ, ಒಂದೇ ತಿಂಗಳಲ್ಲಿ 40 ಲಕ್ಷ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿದೆ ಅಂತ ಹೇಳಿ. ಅಂದರೆ ಜನವರಿಯಲ್ಲಿ ಹೋಗ್ತಾ ಇದ್ದಂಥ ಪ್ರಯಾಣಿಕರ ಸಂಖ್ಯೆಗೂ ದರ ಏರಿಕೆ ಆದ ನಂತರ ಹೋಗ್ತಾ ಇರುವಂಥ ಪ್ರಯಾಣಿಕರ ಸಂಖ್ಯೆ ಕೂಡ ತೀರಾ ಕಡಿಮೆ ಆಗಿದೆ. 40 ಲಕ್ಷ ಅಂತ ಹೇಳಿರುವಂಥದ್ದು. ಪ್ರತಿದಿನ 8 ಲಕ್ಷ ಜನ ಹೋಗ್ತಾ ಇದ್ರಂತೆ, ಈಗ 7.46 ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಿಮಗೆ ಪ್ರತಿದಿನ 54,000 ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಈ ರೀತಿಯಾಗಿ ಈ ರೇಷಿಯೋವನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ತಿಂಗಳಿಂದ ತಿಂಗಳಿಗೆ ಕಡಿಮೆ ಆಗ್ತಾ ಇದೆ ಪ್ರಯಾಣಿಕರ ಸಂಖ್ಯೆ ಅಂತ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಲಕ್ಷ್ಮೀ ಬಾಗಲಕೋಟೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮಿ, ಈಗಾಗಲೇ ಗೊತ್ತಿರುವಂಥದ್ದು BMRCLಗೆ ಸಾಕಷ್ಟು ಸಂಕಷ್ಟ ಎದುರಾಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಅಂದರೆ ನಿಮಗೆ ರೇಷಿಯೋವನ್ನು ಗಮನಿಸ್ತಾ ಸಂದರ್ಭದಲ್ಲಿ ತಿಂಗಳಿಂದ ತಿಂಗಳಿಗೆ ಕಡಿಮೆ ಆಗ್ತಾ ಹೋಗ್ತಾ ಇರುವಂಥದ್ದು, ಇದು ಯಾವ ರೀತಿಯ ಸಂಕೇತ? ಮತ್ತು ಈ ಹಿಂದೆ ಕೂಡ BMRCL ಅವರು ಹೇಳಿದರು, ನಾವೊಂದು ಸಭೆಯನ್ನು ಮಾಡ್ತೀವಿ, ಸಭೆಯ ನಂತರ ಮತ್ತೆ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದ್ರು. ಏನಾದರೂ ಕ್ರಮ ಕೈಗೊಳ್ಳುತ್ತಾ ಅಂತ? ಎಸ್ ಮಹೇಶ್, ಈಗಾಗಲೇ ಒಂದು ತಿಂಗಳಾಯ್ತು ಬೆಲೆ ಏರಿಕೆ ಮಾಡಿರುವಂತದ್ದು. ಆದ್ರೂ ಸಹ ಸ್ಪಷ್ಟನೆ ಸಿಕ್ಕಿಲ್ಲ. ಯಾವುದೇ ರೀತಿಯಾಗಿ ಗೊಂದಲಕ್ಕೆ ಬ್ರೇಕ್ ಹಾಕುವಂತ ಕೆಲಸನ BMRCL ಈಗಾಗಲೇ ಮಾಡಿಲ್ಲ. ಯಾಕಂತಂದ್ರೆ ಕಳೆದ ಬಾರಿ ಸಭೆ ಮಾಡಿ ಸಭೆಯಲ್ಲೂ ಸಹ ಒಂದಷ್ಟು ಗೊಂದಲಗಳನ್ನ ಇಡೋದ್ರ ಮೂಲಕ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಹಾಕ್ತು, ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ಹಾಕುವುದ್ರ ಮೂಲಕ ಕೈ ಎತ್ತಿದ್ರು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಯಾವುದೇ ರೀತಿಯಾಗಿ ಕ್ಲಾರಿಫಿಕೇಶನ್ ಕೊಡದೇ ಇರೋದೇ ಜನಾಕ್ರೋಶಕ್ಕೆ ಒಂದು ರೀತಿಯಲ್ಲಿ ಕಾರಣ ಆಗಿರೋದಂಥದ್ದು. ಅದ್ರ ಬಳಿಕ ಬೆಲೆ ಇಳಿಕೆ ಮಾಡ್ತೀವಿ ಅಂತ ಹೇಳಿ 30% ಅಂದ್ರೆ ಎಲ್ಲೆಲ್ಲಿ ಏರಿಕೆಯಾಗಿದೆ ಅಲ್ಲಲ್ಲಿ 30% ಇಳಿಕೆ ಮಾಡ್ತೀವಿ ಅಂತ ಹೇಳಿ ಕೇವಲ 10 ರೂಪಾಯಿಯನ್ನ ಯಾವ ರೀತಿಯಾಗಿ ಇಳಿಕೆ ಮಾಡಿದ್ರು ಅದು ಅವರಿಗೆ ಗೊತ್ತಿರುವಂತದ್ದು. ಒಂದೊಂದು ಸ್ಟೇಷನ್ ಅಲ್ಲಿ 10 ರೂಪಾಯಿಯನ್ನ ಇಳಿಕೆ ಮಾಡೋದ್ರ ಮೂಲಕ ಒಂದು ಸ್ಪಷ್ಟನೆ ಕೊಟ್ವಿ ಅಂತ BMRCL ಇತ್ತು. ಆದ್ರೆ ಇದೀಗ ಒಂದು ತಿಂಗಳಾದ್ರೂ ಸಹ ಈ ಸಮಸ್ಯೆಗೆ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ ಅಂತಂದಾಗ ನಾವು ಒಂದು ತಿಂಗಳ ಸಂಪೂರ್ಣವಾಗಿ ಯಾವ ರೀತಿಯಾಗಿ ಜನಸಂದಣಿ ಮೆಟ್ರೋ ಅಥವಾ ಚಿತ್ತ ಹರಿಸ್ತಾ ಇದೆ ಅನ್ನೋದನ್ನ ಸಂಪೂರ್ಣವಾಗಿ ನೋಡ್ತಾ ಹೋದಾಗ ಗೊತ್ತಾಗಿರುವಂತಹದ್ದು ಯಾವುದೇ ರೀತಿಯಾಗಿ ಬದಲಾವಣೆಗಳಾಗಿಲ್ಲ. ಆದ್ರೆ ಒಂದು ತಿಂಗಳಿಗೆ 40 ಲಕ್ಷ ಪ್ರಯಾಣಿಕರು ಮೆಟ್ರೋದಿಂದ ದೂರ ಉಳಿದಿರುವಂತದ್ದು ನಮ್ಗಿಲ್ಲಿ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ದಿನಕ್ಕೆ ಏನಿಲ್ಲ ಅಂದ್ರೂ 8 ಲಕ್ಷ ಜನ ಪ್ರಯಾಣ ಮಾಡ್ತಾ ಇದ್ರು. ಆದ್ರೆ ಈಗ 50,000 ಜನ ಇಳಿಕೆ ಆಗುವಂತದ್ದು ಕಂಡು ಬಂದಿದೆ. ಸೊ ಸಂಪೂರ್ಣವಾಗಿ 50% ನಷ್ಟು ಜನಸಂದಣಿ ಮೆಟ್ರೋ ಇಂದ ದೂರ ಉಳಿದಿರುವಂತದ್ದು. ಆದ್ರೆ ಪ್ರಯಾಣಿಕರ ದರದಲ್ಲಿ ಮಾತ್ರ ನಮ್ಗೆ ಕಡಿಮೆ ಕಾಣಿಸುತ್ತೆ. ಆದ್ರೆ ಆದಾಯದಲ್ಲಿ ನೋಡ್ತಾ ಹೋದಾಗ ಯಾವುದೇ ರೀತಿ ಕಡಿಮೆ ಕಾಣಿಸಲ್ಲ. ಯಾಕಂತಂದ್ರೆ ಬೆಲೆ ಏರಿಕೆ ಆಗಿರೋದ್ರಿಂದಾಗಿ ಕಡಿಮೆ ಕಾಣಿಸಲ್ಲ. ಆದ್ರೂ ಸಹ BMRCL ಯಾವುದೇ ರೀತಿ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಇನ್ನಾದ್ರೂ ಕೊಡ್ತಾ ಅನ್ನುವಂಥದ್ದನ್ನ ನಾವು ಕಾದ್ ನೋಡ್ಬೇಕಾಗಿದೆ ಮಹೇಶ್. ಧನ್ಯವಾದ ಲಕ್ಷ್ಮಿ ತಮ್ಮೆಲ್ಲ ಮಾಹಿತಿಗಾಗಿ.